ಎಲ್ಲವೂ ಸಾಯಿಮಯ, ಜಗದ ಎಲ್ಲವೂ ಸಾಯಿಮಯ. ಹರಿ ಓಂ ಸಾಯಿರಾಮ್ ಶ್ರೀ ಕೃಷ್ಣ ಸಾಯಿರಾಮ್, ಹರಿ ಓಂ ಸಾಯಿರಾಮ್ ಶ್ರೀ ಕೃಷ್ಣ ಸಾಯಿರಾಮ್, ಹರಿ ಓಂ ಸಾಯಿರಾಮ್ ಶ್ರೀ ಕೃಷ್ಣ ಸಾಯಿರಾಮ್. ಸಾಯಿರಾಮ್ ಎಲ್ಲವೂ ಸಾಯಿಮಯ, ಈ ಜಗದೆಲ್ಲವೂ ಸಾಯಿಮಯ. ಎಲ್ಲವೂ ಸಾಯಿಮಯ, ಈ ಜಗದೆಲ್ಲವೂ ಸಾಯಿಮಯ. ಎಲ್ಲವೂ ಸಾಯಿಮಯ. ಕಾಷಾಯ ದುಡುಪಲಿ ಒಮ್ಮೆ ಕಾಣುವ, ಶ್ವೇತ ವಸ್ತ್ರದಿ ದರ್ಶನ ಕೊಡುವ, ಜೋಳಿಗೆ ಧರಿಸಿದ ಫಕೀರ ಸಾಯಿ ಈ ಜಗದೆಲ್ಲೆಡೆ ಶೋಭಿಸುತ್ತಿರುವ. ಎಲ್ಲವೂ ಸಾಯಿಮಯ, ಜಗದ ಎಲ್ಲವೂ ಸಾಯಿಮಯ, ಎಲ್ಲವೂ ಸಾಯಿಮಯ. ಓಂ ನಮೋ ಸಾಯಿನಾಥಾಯ ನಮಃ, ಓಂ ನಮೋ ಸಾಯಿನಾಥಾಯ ನಮಃ, ಓಂ ನಮೋ ಸಾಯಿನಾಥಾಯ ನಮಃ. ಬೆಳಗುವ ದೀಪದ ಕುಡಿಯ ಪ್ರಭೆಯಲಿ ನಸುನಗೆ ಬೀರುತ್ತ ಸಾಯಿ ಕಾಣುವ, ಬೆಳಗುವ ದೀಪದ ಕುಡಿಯ ಪ್ರಭೆಯಲಿ ನಸುನಗೆ ಬೀರುತ್ತ ಸಾಯಿ ಕಾಣುವ. ನಮ್ಮ ಕಂಗಳ ದ್ವಾರದಿ ನುಸುಳಿ ನಮ್ಮ ಮನವ ದ್ವಾರಕ್ಕೆ ಗೈವ. ಎಲ್ಲವೂ ಸಾಯಿಮಯ, ಎಲ್ಲವೂ ಸಾಯಿಮಯ. ಶ್ರೀ ಶಿರಡಿ ನಿಲಯ ಶ್ರೀ ಸಾಯಿನಾಥ, ಶ್ರೀಕಾರ ಓಂಕಾರ ಸಾಕಾರನಾಥ, ಗುರು ಸಾಯಿ ಬಾಬಾ ಭಕ್ತೋದ್ಧಾರ ಸಾಯಿನಾಥ, ಸರ್ವಾಭೀಷ್ಟ ಫಲಪ್ರದ. ನಮೋ ಸಾಯಿನಾಥ, ನಮೋ ನಮಃ ಶ್ರೀ ಶಿರಡೀಶ್ವರ, ಭಕ್ತ ರಕ್ಷಕ ಸತ್ಯ ಸ್ವರೂಪ ಗುರುದೇವ, ಶಿಷ್ಟ ಜನಪ್ರಿಯ ಶಿರಡಿ ಬಾಬಾ, ಪುರುಷೋತ್ತಮ ಶ್ರೀ ಸಾಯಿ ಪಾಹಿ ಮಾಂ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ, ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ, ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ದಾತ ವಿಧಾತ ನೀನಿರುವಾಗ ಮಿಚ್ಚ ಮಾನವನದೇನಿದೆಯಯ್ಯ. ದಾತ ವಿಧಾತ ನೀನಿರುವಾಗ ಮಿಚ್ಚ ಮಾನವನದೇನಿದೆಯಯ್ಯ. ಎಲ್ಲ ನಿನ್ನ
ಸೃಷ್ಟಿಯಂತಿರುವಾಗ ಸೋಲು ಮನುಜನಿಗೆ ನಿಶ್ಚಿತವಯ್ಯ. ಎಲ್ಲ ನಿನ್ನ ಸೃಷ್ಟಿಯಂತಿರುವಾಗ ಸೋಲು ಮನುಜನಿಗೆ ನಿಶ್ಚಿತವಯ್ಯ. ಸುಪ್ರಭಾತವು ನಿಮಗೆ ಗುರುವೇ ಶ್ರೀ ಸಾಯಿನಾಥ. ಸುಪ್ರಭಾತವು ನಿಮಗೆ ಗುರುವೇ ಶ್ರೀ ಸಾಯಿನಾಥ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಗೀತೆಯಲ್ಲಿ ಭಗವಂತ ಹೇಳಿರುವಂತೆ ರೋಧಿಸಲು ಮನುಜ ನೀನ್ಯಾರು. ಕಳೆದುಕೊಳ್ಳಲು ನೀನೇನು ತಂದಿರುವೆ ಅದನ್ನಾದರೂ ಹೇಳಯ್ಯ ಸಾಯಿ ಮುಂದೆ. ನೀನೇನು ಪಡೆದಿದ್ರು ಅವನಿಂದಲೇ ಪಡೆದಿರುವೆ ಚಿಂತೆಯ ಮಾಡಲು ನೀನ್ಯಾರು. ನೀನೇನು ಪಡೆದಿದ್ರು ಅವನಿಂದಲೇ ಪಡೆದಿರುವೆ ಚಿಂತೆಯ ಮಾಡಲು ನೀನ್ಯಾರು. ಸುಪ್ರಭಾತವು ಗುರುವೇ ಶ್ರೀ ಸಾಯಿನಾಥ. ಸುಪ್ರಭಾತವು ಗುರುವೇ ಶ್ರೀ ಸಾಯಿನಾಥ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹದಿನಾರ ವಯಸ್ಸಲ್ಲಿ ಬಂದೆ ನೀ ಶಿರಡಿಗೆ ಬೇವಿನ ಮರದಡಿ ತಪಗೈದೆ. ಕುಗ್ರಾಮ ಶಿರಡಿಯ ಜನತೆಗೆ ತೋರಿದೆ ಗುರುತಾಣವನ್ನು ಶ್ರೀ ಸಾಯಿನಾಥ. ಹರಕು ಬಟ್ಟೆಯ ತೊಟ್ಟು ಮುರುಕು ರೊಟ್ಟಿಯ ತಿಂದು ಶಿರಡಿ ನೆಲದ ಮೇಲೆ ಅಲೆದಾಡಿದೆ. ಹರಕು ಬಟ್ಟೆಯ ತೊಟ್ಟು ಮುರುಕು ರೊಟ್ಟಿಯ ತಿಂದು ಶಿರಡಿ ನೆಲದ ಮೇಲೆ ಅಲೆದಾಡಿದೆ. ಸುಪ್ರಭಾತವು ಗುರುವೇ ಶ್ರೀ ಸಾಯಿನಾಥ. ಸುಪ್ರಭಾತವು ಗುರುವೇ ಶ್ರೀ ಸಾಯಿನಾಥ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ದಾತ ವಿಧಾತ ನೀನಿರುವಾಗ ಮಿಥ್ಯ ಮಾನವನದೇನಿದೆಯಯ್ಯ. ದಾತ ವಿಧಾತ ನೀನಿರುವಾಗ ಮಿಥ್ಯ ಮಾನವನದೇನಿದೆಯಯ್ಯ. ಎಲ್ಲ ನಿನ್ನ ಸೃಷ್ಟಿಯಂತಿರುವಾಗ ಸೋಲು ಮನುಜನಿಗೆ ನಿಶ್ಚಿತವಯ್ಯ. ಎಲ್ಲ ನಿನ್ನ ಸೃಷ್ಟಿಯಂತಿರುವಾಗ ಸೋಲು ಮನುಜನಿಗೆ ನಿಶ್ಚಿತವಯ್ಯ. ಸುಪ್ರಭಾತವು ನಿಮಗೆ ಗುರುವೇ ಶ್ರೀ ಸಾಯಿನಾಥ. ಸುಪ್ರಭಾತವು ನಿಮಗೆ ಗುರುವೇ ಶ್ರೀ ಸಾಯಿನಾಥ. ಹುಟ್ಟಿದ್ದು ಬೆತ್ತಲೆಯಾಗಿ
ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ಹುಟ್ಟಿದ್ದು ಬೆತ್ತಲೆಯಾಗಿ ಹೋಗೋದು ಬೆತ್ತಲೆಯಾಗಿ ನಡುವೆ ಕಳೆವ ದಿನಗಳಲ್ಲಿ ಹುಚ್ಚು ವ್ಯಾಮೋಹವೇಕೆ ನರ ಜನ್ಮಕ್ಕೆ. ದಯೆ ತೋರು ಸಾಯಿ ಬಾಬಾ ಬೇಡುವೆ, ನೊಂದು ಬೆಂದು ಬಂದಿರುವೆ, ಶ್ರೀಪಾದವ ನಂಬಿ ಬಂದಿರುವೆ. ನನ್ನ ನೋವನು ಶ್ರೀ ಸಾಯಿ ನಿನ್ನ ಚರಣದಿ ಇಟ್ಟಿರುವೆ. ದೀನನ ಕರುಣಿಸು ಬಾಬಾ, ಶಿರಡಿಯ ಶ್ರೀಧರೆ ಬಾಬಾ. ನಿನ್ನ ಹೊರತು ಎನಗೆ ದಿಕ್ಯಾರಿಲ್ಲ ಬಾಬಾ. ದಯೆ ತೋರು ಸಾಯಿ ಬಾಬಾ ಬೇಡುವೆ. ಅಂಧಕಾರವ ಅಳಿಸಯ್ಯ, ಜ್ಞಾನದ ದೀವಿಗೆ ಉಸಿರಯ್ಯ. ಭಕ್ತಿ ಜ್ಯೋತಿಯ ಬೆಳಗಯ್ಯ, ಮುಕ್ತಿ ಹಾದಿಯ ತಿಳಿಸಯ್ಯ. ನನ್ನ ಬೇನೆಯ ನೀಗಯ್ಯ, ನಿನ್ನ ಲೀಲೆಯ ತೋರಯ್ಯ. ಈ ನೋವನ್ನು ಇನ್ನೂ ಸಗಿಸೇನು ಶ್ರೀ ಶಿರಡಿಯ ಸ್ವಾಮಿ ಸಾಯಿ ಬಾಬಾ. ಬಾ ಸ್ವಾಮಿ ನೀ ರಕ್ಷಿಸಯ್ಯ, ಈ ಭಕ್ತನ ಮೊರೆಯ ಕೇಳಯ್ಯ. ನಿನ್ನ ಪಾದಕ್ಕೆ ಜೀವನ ಅರ್ಪಿಸುವೆ. ಕರುಣಾ ಸಿಂಧು ಬಾಬಾ, ನನ್ನ ದುಃಖವ ನೀಗಿಸು ಬಾಬಾ. ನಿನ್ನ ಪಾದವ ತೋರಿ ನನ್ನ ಉಳಿಸು ಬಾಬಾ. ಶಿರಡಿಧರೆ ವಾಸ ಸ್ವಾಮಿ ಸಾಯೀಶ, ಭಕ್ತರ ದಾಸ ಸಾಯಿ ಸರ್ವೇಶ. ಅಮಿತ ಗುಣಭೂಷ ದೀನ ಸಂರಕ್ಷ, ನೀಡು ಚಿರ ಹರುಷ ದುಃಖ ಭಯನಾಶ. ನನ್ನ ಹೆಸರು ಬೆಟ್ಟಸ್ವಾಮಿ ಗೌಡ ಅಂತ, ಎಲ್ಲರೂ BS ಗೌಡ ಅಂತ ಪ್ರೀತಿಯಿಂದ ಕರೀತಾರೆ. ನಾನು ಚಿಕ್ಕೋಸ್ಕಾಯಿ ಗ್ರಾಮದವನು. ನಾನು ಸುಮಾರು 25 ವರ್ಷಕ್ಕಿಂತ ಹೆಚ್ಚಿನ ಮೇಲೆ ನಾನು ಬಾಬನ ಸೇವಕನಾಗಿ ಇದ್ದೀನಿ. ನನಗೆ ಬಾಬಾ ಅವರು ಪ್ರೇರಣೆ. ನಾನು ಏನೇ ಕೆಲಸ ಮಾಡಬೇಕು ಅಂದರೆ ಅವರನ್ನು ಇಟ್ಕೊಂಡೇ ನನ್ನ ಕೆಲಸ ಮಾಡೋದು. ನಾನು ಏನೇ ಅಂದ್ಕೊಂಡ್ರು ಕೂಡ ಅವ್ರನ್ನ ನೆನಪು ಮಾಡ್ಕೊಂಡು ನನ್ನ ಕೆಲಸ ಆಗುತ್ತೆ. ಹಾಗೆ ಅನೇಕ ವಿಚಾರಗಳಲ್ಲೂ ಕೂಡ ಅವರು ನನಗೆ ಇಲ್ಲಿ ಪವಾಡಗಳನ್ನ ಮಾಡ್ತಾಯಿದ್ದಾರೆ. ಈಗ ಇದೇ ಜಾಗದಲ್ಲಿ ನಾನು ಸುಮಾರು 700 ಅಡಿ ಬೋರ್ ಕೊರೆಸ್ದೆ, ಒಂದು ಡ್ರಾಪು ನೀರು ಬರಲಿಲ್ಲ. ಒಂದು ಡ್ರಾಪ್ ಅಂದರೆ ಒಂದು ಡ್ರಾಪ್ ಬರಲಿಲ್ಲ. ತುಂಬ ಬೇಜಾರಾಗಿ ಅದನ್ನು ಒಂದು ಕಲ್ಲು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ನಂತರ ಒಂದು ವಾರ ಬಿಟ್ಟು ಬಂದು ಅದೇ ಜಾಗದಲ್ಲಿ ಇನ್ನೊಂದು ಪಾಯಿಂಟ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದು. ಬಟ್ಟು ನನಗೆ ಆ ಜಾಗದಲ್ಲಿ ನಾನೇನು ಮುಚ್ಚಿದ ಜಾಗದಲ್ಲಿ ನನಗೇನೋ ಒಂಥರ ಸೌಂಡ್ ಬಂತು. ನಾನು ಒಂದು ಕಲ್ಲು ಬಿಟ್ಟು ಒಂದು ಹಗ್ಗ ಕಟ್ಟಿ ಬಿಟ್ಟಾಗ ನನಗೆ ನೀರು ಸಿಕ್ತು. 50 ಅಡಿಲಿ ಬಂದು ನೀರು ನಿಂತಿತ್ತು. ಅಂದರೆ ನಾನು ಬಾಬಾ ಅವ್ರ ಹತ್ರ ಸಂಕಲ್ಪ ಮಾಡಿಕೊಂಡೆ, ನನಗೆ ಆ ನೀರು ಬತ್ತು ಅಂದರೆ ನಾನು ಆ ನೀರಲ್ಲಿ ಇಲ್ಲಿ ನಿಮ್ಗೆ ಅಭಿಷೇಕ ಮಾಡ್ತೀನಿ ಅಂತ. ಹಾಗೆ ಇದಕ್ಕಿಂತ ಬೇರೆ ಪವಾಡ ಬೇಕಾಗಿಲ್ಲ. ಹಾಗೆ 9 ವಾರ ಅಲ್ಲಿ ಅವ್ರಿಗೆ ಆರತಿ ಮಾಡಿದ್ರೆ ಪ್ರತಿ ಗುರುವಾರ ನಾವೇನು ಅನ್ಕೋತೀವೋ ಅಷ್ಟು ಕಷ್ಟಗಳೇ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ಈಡೇರ್ತದೆ. ಬಾಬಾ ಅವರು ಅಷ್ಟೊಂದು ಕಲಿಯುಗದಲ್ಲಿ ಪವಾಡ ಪುರುಷರವರು. ಈ ಕಲಿಯುಗದಲ್ಲಿ ಇವಾಗ ಅವರು ಇನ್ನೂ ಜೀವಂತವಾಗಿದ್ದಾರೆ. ಆದ್ದರಿಂದ ನಾನು ಹೇಳೋದು ಅಷ್ಟೇ, ಅನೇಕ ಜನರು ಕಷ್ಟದಲ್ಲಿದ್ದಾರೆ. ನೀವು 9 ವಾರ ಸಂಕಲ್ಪ ಮಾಡ್ಕೊಳ್ಳಿ, 9 ವಾರ ಪ್ರಾರ್ಥನೆ ಮಾಡ್ಕೊಂಡು ಆರತಿ ಮಾಡಿ ಬಾಬಾ ಅವರಿಗೆ. ಖಂಡಿತವಾಗಿ ನಿಮ್ದು ಏನೇ ಕಷ್ಟ ಇದ್ದರೂ ಕೂಡ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಬಾಬಾ ಅವರ ಪ್ರೇರಣೆ, ನಾನು ಈ ವಿಚಾರದಲ್ಲಿ ಅನೇಕ ವಿಚಾರದಲ್ಲಿ ಅವ್ರಿಗೆ ನಾನು ಸಂಕಲ್ಪ ಮಾಡ್ತಾ ಇರಬೇಕಾದ್ರೆ ನನಗೆ ಆಗಾಗ ಅವರು ನನಗೆ ಕನಸಲ್ಲಿ ಬರ್ತಾಯಿದ್ರು. ನನಗೆ ಇವಾಗ ಪ್ರೇರಣೆ ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಬೇರೆ ಏನೂ ಆಸೆ ಇಲ್ಲ. ಅವ್ರ ಸೇವೆ ಮಾಡಬೇಕು, ಅನೇಕ ಈ ಸುತ್ತಮುತ್ತ ಜನಕ್ಕೆ ಒಳ್ಳೆಯದಾಗಬೇಕು ಅವರಿಂದ. ಅವರ ಪ್ರೇರಣೆಯಿಂದ ನಾನು ದೇವಸ್ಥಾನ, ನಾನು ಸೇವಕ, ನಾನು ದೇವಸ್ಥಾನ ಮಾಡಿಲ್ಲ, ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಾಬಾವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನಕ್ಕೆ ಒಳ್ಳೇದಾಗಲಿ ಅನ್ನೋದೇ ನನ್ನ ಆಸೆ. ಆ ಆಸೆ ಮೇಲೆ ಇವಾಗ ತುಂಬ ದೂರ ಹೋಗಬೇಕು. ಕೆಲವರು ಬಾಬಾ ಭಕ್ತರಿದ್ದಾರೆ ಇಲ್ಲಿ, ಅವ್ರು ತುಂಬ ದೂರ ಹೋಗಬೇಕಾಗತ್ತೆ. ಅದರಿಂದ ಇಲ್ಲೇ ಹತ್ತಿರದಲ್ಲಿದ್ದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಬಾಬಾವ್ರ ದರ್ಶನ ಕೂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ನಾನು ಇದನ್ನು ಶಿರಡಿಯಿಂದ ತಂದಿರೋದು. ನಾನು ಶಿರಡಿಗೆ ಹೋಗಿ ಅಲ್ಲೇ ಬುಕ್ ಮಾಡಿ ಬಂದಿದ್ದೆ, ಅಲ್ಲಿಂದ ಕಳಿಸ್ಕೊಟ್ರು.
ನಾನು ಯಾಕೆಂದರೆ ಅಲ್ಲಿಂದನೇ ತರಬೇಕು ಅಂತ, ಬೇರೆ ಕಡೆನೂ ತರ್ಬೋದಿತ್ತು, ಬಟ್ ನನಗೆ ಆ ಜಾಗದಿಂದ ತಂದರೆ ಇನ್ನೂ ಹೆಚ್ಚಿನ ಪವರ್ ಇರುತ್ತೆ, ಹೆಚ್ಚಿನ ಒಂದು ಒಳ್ಳೆಯದಾಗುತ್ತೆ ಇಲ್ಲಿ ಜನಕ್ಕೆ ಬಂದವ್ರಿಗೆ ಅನ್ನೋ ಒಂದು ಇದ್ರ ಮೇಲೆ ನಾನು ಶಿರಡಿಯಿಂದನೇ ಅಲ್ಲಿಂದನೇ ತೊಗೊಂಡು ಬಂದಿರುವಂಥದ್ದು, ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮುಂದೆ ಶಿವರಾತ್ರಿಯಿಂದ ಇಲ್ಲಿ ಅನ್ನದಾಸೋಹ ಮಾಡಬೇಕು ಪ್ರತಿ ಗುರುವಾರ ಅಂತ ಇಚ್ಛೆ ಮಾಡ್ಕೊಂಡಿದ್ದೀನಿ. ನನಗೆ ಬಾಬಾ ಅವರ ಪ್ರೇರಣೆ ಆಗಿದೆ, ಅನ್ನದಾಸೋಹ ಮಾಡಬೇಕು ಅಂತ. ಹೇಗೆ ಶಿರಡಿಲಿ ನಡೀತದೋ ಹಾಗೆ ಇಲ್ಲೂ ಕೂಡ ಮಾಡಬೇಕು ಅನ್ನೋದು ನನ್ನ ಆಸೆ. ಅದರಿಂದ ಎಲ್ಲರೂ ಭಕ್ತಾದಿಗಳು ಸಹಕಾರ ಕೊಟ್ಟರೆ ನಾನು ಪ್ರತಿದಿನ ಮಾಡ್ತೀನಿ. ಇವಾಗ ವಾರಕ್ಕೊಮ್ಮೆ ಗುರುವಾರ ಮಾಡಬೇಕು ಅನ್ನದಾಸೋಹ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಸಹಕಾರ ಕೋಪರೇಷನ್ ಸಿಕ್ತು ಅಂದರೆ ಜನರ ಇದು ಸಹಕಾರ ಕೊಟ್ಟರೆ ಪ್ರತಿದಿನವೂ ಕೂಡ ಇಲ್ಲಿ ಅನ್ನದಾಸೋಹ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಗೋಶಾಲೆನೂ ಕಟ್ಟಿದ್ದೀವಿ ಇಲ್ಲಿ. ಗೋಶಾಲೆ ಅಂದರೆ ನಮ್ಮಲ್ಲಿ ಒಂಥರ ವಿಭಿನ್ನವಾಗಿದೆ. ನನ್ನ ಇಚ್ಛೆ ಏನಪ್ಪ ಅಂದರೆ ಯಾವುದೋ ಒಂದು ಹಸುನ ಅಥವಾ ಯಾವುದೋ ಒಂದು ಇದನ್ನು ತಂದು ಸಾಕೋದಲ್ಲ. ನಮ್ಮ ಹಿಂದೂಗಳು ಈ ಮುಸ್ಲಿಮಾನವ್ರಿಗೆ ಇದು ಉಪಯೋಗ ಇಲ್ಲ, ಗೊಡ್ಡು ಬಿದ್ದೋಗಿದೆ ಅಂದ್ಬಿಟ್ಟು ಮಾರ್ತಾರೆ 200 ರೂಪಾಯಿಗೆ 100 ರೂಪಾಯಿಗೆ. ಅಂಥ ಗೋವುಗಳ್ನ ನೀವು ಮಾರಬೇಡಿ, ಯಾರಿಗೂ ನಮಗೆ ತಂದು ಕೊಡಿ. ಅವು ಎಷ್ಟು ದಿನ ಇಲ್ಲಿ ಬದುಕಿರ್ತಾವೋ ಅಷ್ಟು ದಿನ ನಾವು ಸಾಕ್ತೀವಿ, ನಂತರ ಅದನ್ನು ಶಾಶ್ವತವಾಗಿ ಮಣ್ಣು ಮಾಡ್ತೀವಿ ಸತ್ತಂಥ ಇದರಲ್ಲಿ. ಅಂಥ ಹಸುಗಳನ್ನ ಇಲ್ಲಿ ನಾವು ಸಾಕಬೇಕು ಅನ್ನೋದು ಆಸೆಯಿಂದ ಗೋಶಾಲೆ ಮಾಡಿದ್ದೀವಿ. ಹಾಗೆ ಇಲ್ಲಿ ಈಗ ಧ್ಯಾನ ಮಂದಿರ ಮಾಡಬೇಕು ಅಂತ ಕೂಡ ಈಗಾಗಲೇ ಪಾಯ ಕಳಿಸಿದ್ದೀನಿ. ಧ್ಯಾನ ಮಂದಿರ ಯಾಕೆಂದರೆ ಪ್ರತಿಯೊಬ್ಬರಿಗೂ ಇವತ್ತು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಧ್ಯಾನದಿಂದನೇ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತದೆ. ಆದ್ದರಿಂದ ಒಂದು ಧ್ಯಾನ ಮಂದಿರಕ್ಕೂ ಕೂಡ ಈಗಾಗಲೇ ಗುದ್ಲಿ ಪೂಜೆ ಮಾಡಿದ್ವಿ, ಪಾಯ ಕೇಳಿಸಿದ್ವಿ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ವಿ ಇಲ್ಲಿಂದ. ನನ್ನ ಹೆಸರು ಪ್ರಮೋದ, ಚಿಕ್ಕೋಸಗಾವಿ. ನನಗೆ ಬಾಬನ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಅದರಿಂದ ನಾವು ಮಾಡ್ತಾಯಿದ್ದೀವಿ, ಬಾಬನ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಕಷ್ಟ ಅಂತಲೇ ಎಲ್ಲ ದೇವ್ರ ಹತ್ರನೂ ಹೋಗಿದ್ದೆ. ಆ ದೇವ್ರ ಹತ್ರ ಹೋಗಿದ್ರೂ ನನಗೆ ಎಲ್ಲೂ ಪರಿಹಾರ ಅನಿಸ್ತಾನೆ ಇರಲಿಲ್ಲ. ಅದೇ ನಾನು ಇಲ್ಲಿ ಬಂದು ನಾನು ಸೇವೆ ಮಾಡಬೇಕು ಅಂತ ಯಾಕೋ ನನಗೆ ಇದಾಯಿತು, ಮನಸ್ಸಾಯಿತು. ಅದರಿಂದ ಬಂದು ನಾನು ಇದು ಮಾಡ್ತಾಯಿದ್ದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಒಂದು ಸ್ವಲ್ಪ. ಬಾಬನ ಸೇವೆ ಮಾಡುತ್ತವಿಂದ ನನಗೆ ಹೆಲ್ತ್ ಪ್ರಾಬ್ಲಮ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅಪ್ಪಾಜಿ ಚಿಕ್ಕೋಸ್ಗಾವಿ. ತುಂಬ ವರ್ಷಗಳ ನಂತರದಿಂದ ನಾನು ಅವರ ಪರಮ ಭಕ್ತನಾಗಿದ್ದೇನೆ. ಅವರ ಸೇವೆ ಸತತವಾಗಿ ಮಾಡ್ತಾ ಈ ದೇವಸ್ಥಾನ ಬಗ್ಗೆ ನಮ್ಮ ಬೆಟ್ಟಸ್ವಾಮಿ ಗೌಡರು BS ಗೌಡರು ತುಂಬ ಶ್ರಮಪಟ್ಟು ಈ ಜಮೀನನ್ನು ತಗೊಂಡು ಅವರು ಮಾಡಿ ಉನ್ನತವಾಗಿ ಬೆಳೆಸ್ತಾ ಇದ್ದಾರೆ. ನಾವು ಎಲ್ಲ ಅವ್ರಿಗೆ ಬೆಂಬಲ ಕೊಟ್ಕೊಂಡು ಇನ್ನೂ ಅತ್ಯುತ್ತಮವಾಗಿ ಬೆಳೀಲಿ, ಇನ್ನೂ ಸಮೃದ್ಧವಾಗಿ ಬೆಳೀಲಿ, ಎಲ್ಲ ಸಹಕಾರ ನಮ್ಮೆಲ್ಲ ಕೊಡಿಸ್ತೀವಿ ಅಂತೇಳಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಹೆಸರು ನಾರಾಯಣ ಮೂರ್ತಿ, ಮಾರ್ಮಗೆರೆ. ನಾವು ಬೆಂಗಳೂರಿನಲ್ಲಿದ್ದಾಗ ಸುಮಾರು ವರ್ಷಗಳಿಂದ ಎಲ್ಲ ಸಾಯಿಬಾಬಾ ಬಗ್ಗೆ ಭಾಳ ಎಲ್ಲ ದೇವಸ್ಥಾನಗಳಲ್ಲೂ ಅಟೆಂಡ್ ಮಾಡ್ತಿದ್ದು. ಸ್ಥಳನೂ ತುಂಬ ಚೆನ್ನಾಗಿದೆ. ಎಲ್ಲ ಭಕ್ತಾದಿಗಳು ಬರೋದಕ್ಕೆ ಹೋಗೋದಕ್ಕೆಲ್ಲ ತುಂಬ ಇದಿದೆ, ಅನುಕೂಲ ಚೆನ್ನಾಗಿದೆ. ನನ್ನ ಹೆಸರು ಅರ್ಪಿತಾ ಅಂತ. ಇಲ್ಲೇ ಚಿಕ್ಕೋಸ್ಗಾವಿ ನಿವಾಸಿ ನಾವು. ಸಾಯಿಬಾಬನ ದೇವಸ್ಥಾನ ಇರೋದ್ರಿಂದ ತುಂಬ ಒಳ್ಳೆಯದು. ಏನೋ ಒಂಥರ ನಂಬಿಕೆ ಜನಕ್ಕೆ, ಸಾಯಿಬಾಬಾ ಇಲ್ಲೇ ಇರ್ತಾರೆ ಅನ್ನೋ, ನಮ್ಮನ್ನು ಕೈ ಹಿಡಿತಾರೆ ಅನ್ನೋದು. ಫಸ್ಟು ನಾವು ಮಂಡ್ಯಗೆ ಹೋಗ್ತಿದ್ವಿ, ಅಂದರೆ ಸಾಯಿಬಾಬನ ದೇವಸ್ಥಾನಕ್ಕೆ. ಈಗ ನಮ್ಮ ಗ್ರಾಮದಲ್ಲೇ ಆಗಿದೆ. ತುಂಬ ಖುಷಿ ಆಗುತ್ತೆ ಆಗಿರೋದ್ರಿಂದ. ಜನಗಳಿಗೂ ಅನುಕೂಲ. ತುಂಬ ದೂರ ಹೋಗ್ಬೇಕಾಗಿತ್ತು ಇವಾಗ ಇಲ್ಲೇ ಹತ್ರದಲ್ಲೇ ಇದೆ. ಅಂದರೆ ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಸಮಾಧಾನ ಎಲ್ಲ ಸಿಗುತ್ತೆ. ನಾವಿಲ್ಲಿ 4 ವಾರದಿಂದ ಬರ್ತಾ ಇದ್ದೀವಿ ದೀಪ ಹಚ್ಚೋದಕ್ಕೆ ಅಂತ. ಏನೋ ಬಾಬನ ನೋಡಿದ್ರೆ ಏನೋ ನಿಜವಾದ ಇದು ಶಕ್ತಿ ಇರೋ ಥರ ಅನ್ನಿಸ್ತಾ ಇದೆ. ನನ್ನ ಹೆಸರು ತಾರಾ ಅಂತ. ನಾನು ಚಿಕ್ಕೋಸ್ಗಾವಿಗೆ ಸೊಸೆ, ಬೆಂಗಳೂರಿಂದ ಬಂದಿರೋದು. ನಮ್ಮ ಗ್ರಾಮದಲ್ಲಿ ಸಾಯಿಬಾಬನ ದೇವಸ್ಥಾನ ಇವತ್ತು 48 ದಿನದ ಪೂಜೆ ಅಂತ ಅಲ್ಲಿಂದ ಬಂದಿದ್ದೀವಿ. ಇಲ್ಲಿಯವರೆಲ್ಲ ಮಂಡ್ಯಕ್ಕೆ ಹೋಗಬೇಕಾಗಿತ್ತು. ಇಲ್ಲೆಲ್ಲೂ ನಿಯರ್ ಬೈ ಎಲ್ಲೂ ಸಾಯಿಬಾಬನ ದೇವಸ್ಥಾನ ಇರಲಿಲ್ಲ. ಇವಾಗ ನಮ್ಮ ಗ್ರಾಮದಲ್ಲೇ ಆಗಿರೋದ್ರಿಂದ ಊರವ್ರಿಗೆಲ್ಲ ಉಪಯೋಗ ಆಗುತ್ತೆ. ಸಾಯಿಬಾಬನ ದರ್ಶನ ಮಾಡ್ಬೋದು ಅವಾಗವಾಗ ಬಂದು. ಇಲ್ಲಿ ಸಾಯಿಬಾಬಂದು ವಿಗ್ರಹನೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರೆ ರಿಯಲ್ಲಿನೇ ಕೂತಿದ್ದಾರೆ ಅಂತ ಕಾಣಿಸುತ್ತೆ. ಪಾಸಿಟಿವ್ ವೈಬ್ಸ್ ಬರುತ್ತೆ, ಒಂದು ಪ್ರಶಾಂತವಾಗಿರುತ್ತೆ. ಸುತ್ತ ಗಿಡ ಮರಗಳಿರೋದ್ರಿಂದ ತುಂಬ ಪೀಸ್ಫುಲ್ ಮೈಂಡ್ ಆಗುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ದಿನ ಒಂದೊಂದು ಬಟ್ಟೆ ಧರಿಸಿ ಡೈಲಿ ಒಂದೊಂದು ಅಲಂಕಾರ ಮಾಡಿಸ್ತಾರೆ. ಆವಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿದ್ದು ಮಂಡ್ಯ ಅಂತ ಮಾತಾಡ್ತಿದ್ದೀನಿ. ನಾನು ಬೆಂಗಳೂರಿಂದ ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಬೇಕು ಅಂತಲೇ ಬಂದೆ. ಯಾಕೆಂದರೆ ನಮ್ಮ BS ಗೌಡರು ಅವರ ಶ್ರಮಪಟ್ಟು ಸಾಯಿಬಾಬನ ತಂದು ಇಲ್ಲೇ ಚಿಕ್ಕೋಸ್ಗಾವಿಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ 48ನೇ ದಿನದ ಪೂಜೆ ಇದೆ. ನೀವು ಬರ್ತಿರೋ ಬರಲ್ವೋ ಅನ್ನೋ ಡೌಟಲ್ಲಿದ್ದರು. ನಾನು ಅದಕ್ಕೆ ಹೇಳಿದ್ದೆ, ಸಾಯಿಬಾಬಾ ಅವ್ರೇನಾದರೂ ಕರ್ಸ್ಕೋಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಕರ್ಸ್ಕೋತಾರೆ ಗುರುಗಳೇ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಂತೇಳಿದೆ. ಹಾಗೆ ಸಾಯಿಬಾಬಾ ಕೂಡ ನಾನು ಇವತ್ತನ್ನ ಬರಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಯಾವ ಶೂಟಿಂಗು ಅದು ಇದು ಅಂತ ಹೋಗ್ತಿದೆ. ಇವತ್ತು ದೇವರು ಯಾವ ಶೂಟಿಂಗು ಇಲ್ಲದೇ ಅವ್ರ ದರ್ಶನಕ್ಕೋಸ್ಕರನೇ ಬೆಂಗಳೂರಲ್ಲಿ 5 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ಮದ್ದೂರಿಗೆ ಬಂದು
ಮದ್ದೂರಿಂದ ಈ ಚಿಕ್ಕಸ್ಕಾವಿಗೆ ಬಂದೆ. ನಿಜವಾಗ್ಲೂ ಇಲ್ಲಿಗೆ ಬಂದಮೇಲೆ ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಅನಿಸ್ತಿದೆ. ಇಲ್ಲಿ ಗೋಶಾಲೆ ಆಗ್ತಿದೆ, ಆಮೇಲೆ ವಿಶ್ರಾಂತಿ ಧಾಮ ಆಗ್ತಿದೆ. ಪ್ರತಿಯೊಬ್ಬರೂ ಕೂಡ, ಯಾಕೆಂದರೆ ದೇವರು ನಂಬಿಕೆ ಅಷ್ಟೇ. ನಾವು ಎಲ್ಲಿ ನಂಬ್ಕೊತೀವೋ ಅಲ್ಲಿ ಖಂಡಿತವಾಗ್ಲೂ ದೇವರು ಪ್ರತ್ಯಕ್ಷ ಆಗ್ತಾರೆ ಅಂತ ಕೇಳಿದ್ದೀನಿ, ಅನುಭವಿಸ್ತಿದ್ದೀನಿ ಇವತ್ತು. ಥ್ಯಾಂಕ್ ಯು ವೆರಿ ಮಚ್.